136 अहं पुरातीत भवे भवं मुने दास्यास्तु कस्याश्चन वेदवादिनां निरूपितो बालक एव योगिनां शुश्रूषणे प्रावृषि निर्विविक्षताम् अहं पुरा अतीत भवे अभवं मुने दास्याः तु कस्याश्चन वेदवादिनां निरूपितः बालकः एव योगिनां शुश्रूषणे प्रावृषि निर्विविक्षताम् ಪ್ರಾವೃಷಿ ನಿರ್ವಿವಿಕ್ಷತಾಂ. ಇದು ಶ್ಲೋಕ ನಾರದರು ಹೇಳ್ತಕ್ಕಂಥ ಒಂದು ಮಾತು. ನಾರದರು ಹೇಳ್ತಕ್ಕಂಥ ಮಾತು ಅವರ ಜನ್ಮ ವೃತ್ತಾಂತವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಅವರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮಹಾತ್ಮರಿಗೆ ಅವಮಾನ ಮಾಡೋದ್ರಿಂದ ಏನ್ ತೊಂದರೆ ಆಗತ್ತೆ, ಮಹಾತ್ಮರ ಸೇವೆ ಮಾಡೋದ್ರಿಂದ ನಮಗೇನ್ ಲಾಭ ಇದೆ, ಎರಡನ್ನೂ ತಿಳಿಸಿಕೊಡ್ತಕ್ಕಂಥ ಒಂದು ಪ್ರಕರಣವನ್ನ ಇಲ್ಲಿ ವಿಷ್ಣು ತೀರ್ಥರು ಸಂಗ್ರಹ ಮಾಡ್ತಾ ಇದ್ದಾರೆ. ಮೊದಲು ಇದೇ ನಾರದರು ಮಹಾತ್ಮರಿಗೆ ಅವಮಾನವನ್ನ ಮಾಡಿ ದಾಸಿಯ ಪುತ್ರ ಅಂದ್ರೆ ಒಂದು ಅಂತ್ಯಜ ಜಾತಿಯ ಸ್ತ್ರೀಯ ಮಗನಾಗಿ ಜನಿಸಿದ್ರು. ಗಂಧರ್ವರಾಗಿರ್ತಕ್ಕಂಥ ನಾರದರು ಒಂದು ಅಂತ್ಯಜ ಸ್ತ್ರೀಯಲ್ಲಿ ಜನ್ಮವನ್ನ ಪಡೆದ್ರು, ಸಾಧನ ಭ್ರಷ್ಟರಾದ್ರು. ಆಗ ಅವರು ಮಹಾತ್ಮರ ಸೇವೆಯನ್ನ ಮಾಡಿ ಚತುರ್ಮುಖ ಬ್ರಹ್ಮದೇವರ ಮಕ್ಕಳಾಗಿ ಹುಟ್ಟಿದ್ರು. ಅದಕ್ಕೆ ಮಹಾತ್ಮರ ಸೇವೆ ಮಾಡಿದ್ರಿಂದ ಬ್ರಹ್ಮನ ಮಗನಾಗಿ ಜನ್ಮ ಬಂತು. ಮಹಾತ್ಮರನ್ನ ನಿಂದನೆ ಮಾಡಿದ್ರಿಂದಾಗಿ ಯಾವುದೋ ಒಂದು ದಾಸಿ ಪುತ್ರನಾಗಿ ಹುಟ್ಟಬೇಕಾಗಿರ್ತಕ್ಕಂಥ ದೌರ್ಭಾಗ್ಯ ಬಂತು. ಹೀಗೆ ಮಹಾತ್ಮರ ನಿಂದನೆ ದೌರ್ಭಾಗ್ಯಕಾರಕ, ಮಹಾತ್ಮರ ಸೇವೆ ಎಂಬತಕ್ಕಂಥದ್ದು ಅದು ಸೌಭಾಗ್ಯಕಾರಕ ಎಂಬ ಅಂಶವನ್ನ ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ನಾರದರ ಪ್ರಕರಣವನ್ನ ಇಲ್ಲಿ ವಿಷ್ಣು ತೀರ್ಥರು ಸಂಗ್ರಹ ಮಾಡಿ ನಮಗೆ ಹೇಳ್ತಾ ಇದ್ದಾರೆ. ಆ ನಾರದರು ವೇದವ್ಯಾಸ ದೇವರ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ಪ್ರಥಮ ಸ್ಥಾನದಲ್ಲೇ ಬರ್ತಕ್ಕಂಥದ್ದು. ವೇದವ್ಯಾಸ ದೇವರ ಬಳಿ ಭಾಗವತ ರಚನೆ ಮಾಡುವಂತೆ ವಿಜ್ಞಾಪನೆ ಮಾಡಿಕೊಳ್ತಕ್ಕಂಥ ಸಂದರ್ಭ. ಅಲ್ಲಿ ವೇದವ್ಯಾಸ ದೇವರಿಗೂ ನಾರದರಿಗೂ ನಡೆತಕ್ಕಂಥ ಸಂಬೋಧನೆಯಲ್ಲಿ ವೇದವ್ಯಾಸ ದೇವರನ್ನ ನಾರದರು ಮುನೆ ಎಂಬುದಾಗಿ ಸಂಬೋಧನೆಯನ್ನ ಮಾಡಿ ಅವರ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ. ಅಹಂ ಪುರಾ ಅತೀತ ಭವೆ ಅಂದ್ರೆ ಹಿಂದೆ ನಾನು ಅತೀತ ಭವ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅಂತ ಅರ್ಥ. ಭವ ಅಂದ್ರೆ ಭವತೀತಿ ಭವ ಜನ್ಮ. ಯಾವ ಜನ್ಮ? ಅತೀತ ಭವ, ಹಿಂದಿನ ಜನ್ಮದಲ್ಲಿ. ಅಂದ್ರೆ ಅರ್ಥ ಏನು? ಅತೀತ ಭವ ಶಬ್ದಕ್ಕೆ ಹಿಂದಿನ ಜನ್ಮ ಅಂತ ಅರ್ಥ. ಅಲ್ಲಿ ವಸ್ತು ನೋಡಿ, ಪುರ ಅಂತನೂ ಇದೆ, ಅತೀತ ಭವ ಅಂತನೂ ಇದೆ, ಎರಡು ಶಬ್ದ ಇದೆ ಅಲ್ಲಿ ಅಲ್ವಾ? ಪುರ ಮತ್ತು ಅತೀತ ಭವ. ವಸ್ತುತಃ ಅತೀತ ಭವ ಅಷ್ಟೇ ಸಾಕು, ಪುರ ಅನ್ನೋದು ಬೇಕಾಗಿಲ್ಲ. ಅಥವಾ ಪುರ ಅಂತ ಅಷ್ಟೇ ಸಾಕು, ಅತೀತ ಅನ್ನೋದು ಬೇಕಾಗಿಲ್ಲ. ಎರಡು ಶಬ್ದ ಯಾಕೆ ಹಾಕಿದ್ದಾರೆ ಅಂದ್ರೆ, ಪುರ ಅಂದ್ರೆ ಹಿಂದೆ ನಾನು ಕಸ್ಯಾಶ್ಚನ ದಾಸ್ಯಾಹ ಪುತ್ರ, ಹಿಂದೆ ನಾನು ಯಾರೋ ಒಬ್ಬ ದಾಸಿಯ ಮಗನಾಗಿದ್ದೆ. ಹಿಂದೆ ಅಂದ್ರೆ ಯಾವಾಗ, ಎಷ್ಟು ಹಿಂದೆ ಅಂತ ಹೇಳಿದ್ರೆ ಅತೀತ ಭವೆ. ಈ ನಾರದ ಜನ್ಮ ಏನಿದೆ ಇದರ ಹಿಂದಿನ ಜನ್ಮನೇ ಜಸ್ಟ್ ಒಂದು ಜನ್ಮ ಹಿಂದೆ ಅಂತ ಅರ್ಥ. ಅದನ್ನು ತೋರಿಸ್ಕೊಡ್ಲಿಕ್ಕೋಸ್ಕರ ಬರೀ ಪುರ ಅಂತ ಹೇಳ್ದೇನೆ ಅತೀತ ಭವೆ ಅಂದ್ರೆ ಇದರ ಹಿಂದಿನ ಜನ್ಮದಲ್ಲೇ ಅಂತ ಅರ್ಥ. ದಾಸ್ಯಾಹ ಕಸ್ಯಾಶ್ಚನ, ಯಾರೋ ಒಬ್ಳು ಅಂದ್ರೆ ಅತ್ಯಂತ ಪ್ರಸಿದ್ಧಳಾದವಳೇನಲ್ಲ, ಯಾರೋ ಒಬ್ರು ದಾಸಿಯ ನಾನು ಪುತ್ರನಾಗಿದ್ದೇನೆ. ಪುತ್ರ ಅಂತ ಹಿಂದೆ ಬಂದಿರತ್ತೆ. ಯಾರೋ ಒಬ್ಬ ದಾಸಿಯ ಮಗನಾಗಿದ್ದ ನಾನು. ಅಂತಹ ನಾನು ಅಲ್ಲಿ ನಿರ್ವಿವೀಕ್ಷತಾಂ ಕಸ್ಯಾಶ್ಚನ ಅಲ್ಲಿಗನ್ವಯ, ಅಥವಾ ಮುಂದಕ್ಕೆ ತಗೊಂಡ್ಬೇಕು. ನಿರ್ವಿವೀಕ್ಷತಾಂ ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಿರ್ವೇಶಂ ಏಕತ್ರ ವಾಸಂ ಕರ್ತುಂ ಇಚ್ಛತ, ಮುಂದಕ್ಕೆ ತಗೊಂಡ್ಬೇಕು ಅನ್ವಯ ಅದರನ್ನ. ಒಂದು ಅಲ್ಲಿಗೊಂದು ಕಾಮ, ಅಹಂ ಪುರ ಅತೀತ ಭವೆ ಕಸ್ಯಾಶ್ಚನ ದಾಸ್ಯಾಹ ತು ಅಂದ್ರೆ ಏನು? ಅಹಂ ನಾನು, ಪುರ ಹಿಂದೆ ಅಂದ್ರೆ ಅತೀತ ಭವೆ ಈ ನನ್ನ ಪೂರ್ವ ಜನ್ಮದಲ್ಲಿನೇ, ಕಸ್ಯಾಶ್ಚನ ದಾಸ್ಯಾಹ ಯಾರೋ ಒಬ್ಬ ದಾಸನ, ತು ಅಂದ್ರೆ ಅದು ಅತ್ಯಂತ ತುಚ್ಛವಾದ ಜನ್ಮ ಆಗಿತ್ತು. ಅದರಿಂದಾಗಿ ಅತ್ಯಂತ ಅಲ್ಪವಾದ ತುಚ್ಛವಾದ ಜನ್ಮವನ್ನು ನಾನು ಪಡೆದಿದ್ದೆ. ಆಮೇಲೆ ಏನಾಯ್ತು, ದಾಸಿ ಮಗನಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಿರ್ವಿವೀಕ್ಷತಾಂ
ನಿರ್ವಿವಿಕ್ಷತಾಂ ಅಂತ ಹೇಳಿದ್ರೆ ಒಂದೇ ಕಡೆ ವಾಸ ಮಾಡಲಿಕ್ಕೆ ಅಪೇಕ್ಷೆಯನ್ನ ಪಟ್ಟಿರ್ತಕ್ಕಂತಹ ಈ ಜ್ಞಾನಿಗಳು ಅವರು ಪ್ರಾವೃಷಿ ಯಾವಾಗ ಒಂದೇ ಕಡೆ ವಾಸ ಮಾಡ್ಲಿಕ್ಕೆ ಅಪೇಕ್ಷೆ ಪಡ್ತಾರೆ ಅಂದ್ರೆ ಪ್ರಾವೃಷ್ ಶಬ್ದಕ್ಕೆ ಅರ್ಥ ಏನು? ವರ್ಷಾಕಾಲ ಅಂತ ಅರ್ಥ. ಪ್ರಾವೃಷಿ ಪ್ರಾವೃಂಶಿ ಅಂದ್ರೆ ಅದರ ಪ್ರಾವೃಟ್ ಶಬ್ದದ ಸಪ್ತಮಿ ವಿಭಕ್ತಿ ಏಕವಚನದಲ್ಲಿ ಪ್ರಾವೃಷಿ ಎಂಬುದಾಗಿ ರೂಪ ಆಗತ್ತೆ. ಅದರ ಅರ್ಥ ವರ್ಷಾಕಾಲ, ಮಳೆಗಾಲ ಅಂತ ಅರ್ಥ. ಮಳೆಗಾಲದಲ್ಲಾಗ್ಬೇಕಾದ್ರೆ ಈ ಇವರೆಲ್ಲರೂ ಕೂಡ ಒಂದೇ ಕಡೆ ಅಂದ್ರೆ ಏನು ಚಾತುರ್ಮಾಸದ ಸಂದರ್ಭ ಬಂದಾಗ ಒಂದೇ ಕಡೆ ವಾಸ ಮಾಡ್ತಾರೆ. ಮತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರವನ್ನೆಲ್ಲ ಮಾಡುವುದಿಲ್ಲ. ಹಾಗಾಗಿ ಆ ವರ್ಷಾಕಾಲದಲ್ಲಿ ನಿರ್ವಿವಿಕ್ಷತ ಅಂದ್ರೆ ಒಂದೇ ಕಡೆ ವಾಸ ಮಾಡಲು ಇಚ್ಛೆ ಉಳ್ಳಂತಹ ವೇದವಾದಿನ, ಅವರೆಲ್ಲ ಎಂತವರು? ವೇದವಾದಿಗಳು ಅಂದ್ರೆ ವೇದ ಜ್ಞಾನವನ್ನ ಬಲ್ಲವರು, ಆ ವೇದವನ್ನ ಎಲ್ಲ ಜಗತ್ತಿಗೆ ತಿಳಿ ಹೇಳ್ತಕ್ಕಂಥವ್ರು. ಅಂತಹ ಯೋಗಿನ ನಿರಂತರವಾಗಿ ಸಾಧನೆಯನ್ನ ಮಾಡ್ತಾರೆ. ಯೋಗಿಗಳು ಅಂದ್ರೆ ಈಗಾಗಲೇ ಸಾಧನೆಯನ್ನ ಮಾಡಿರ್ತಕ್ಕಂಥ ಅಪರೋಕ್ಷ ಜ್ಞಾನಿಗಳು. ಅಂತಹ ಜ್ಞಾನಿಗಳ ಶುಶ್ರೂಷಣೆ, ಅವರ ಸೇವೆಗೋಸ್ಕರವಾಗಿ ಬಾಲಕಃ ಏವ ನಿರೂಪಿತ. ನಾನು ಚಿಕ್ಕವನಾಗಿದ್ದೆ, ತುಂಬಾ ದೊಡ್ಡವನಾಗಿರ್ಲಿಲ್ಲ. ಬಾಲಕನಾಗಿದ್ದರೂ ಕೂಡ ನಾನೇ ನಿಯುಕ್ತನಾದೆ. ನನ್ನ ತಾಯಿ ಸೇವೆ ಮಾಡ್ತಾ ಇದ್ಲು. ನನ್ನ ತಾಯಿ ಸೇವೆ ಮಾಡುವುದರ ಜೊತೆಗೆ ಏನೋ ಅವರಿಗೆ ಬೇಕಾಗಿರತಕ್ಕಂಥ ಪರಿಸರವನ್ನ ಸ್ವಚ್ಛ ಮಾಡಿಕೊಡ್ತಕ್ಕಂಥದ್ದು, ಅವರು ಯಜ್ಞಯಾಗಾದಿಗಳಿಗೆ ಬಳಸ್ತಕ್ಕಂತಹ ಸಾಮಗ್ರಿಗಳನ್ನ ಶುದ್ಧ ಮಾಡಿಕೊಡ್ತಕ್ಕಂಥದ್ದು, ಹೀಗೆ ಅವಳಿಗೆ ಏನಾಗತ್ತೋ ಆ ರೀತಿಯಾಗಿರ್ತಕ್ಕಂತಹ ಒಂದು ಕೆಲಸವನ್ನ ಮಾಡಿಕೊಂಡು ನಾನಿದ್ದೆ. ಅವಳು ಮಾಡ್ತಾ ಇದ್ದ. ಅವಳ ಜೊತೆಗೆ ನಾನು ಕೂಡ ನಿರೂಪಿತ ಶಬ್ದಕ್ಕರ್ಥ ನಿಯೋಜಿತ ಎಂಬುದಾಗಿ ಅರ್ಥ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಒಟ್ಟು ನಾನು ಹಿಂದಿನ ಜನ್ಮದಲ್ಲಿ ಯಾರೋ ಒಬ್ಬ ದಾಸಿಯ ಮಗ ನಾನು ಅಭವಂ ಅಹಂ ಪುರ ಕಸ್ಯಾಶ್ಚನ ದಾಸ್ಯಾಹ ಅಭವಂ. ಅಂದ್ರೆ ಯಾರೋ ಒಬ್ಬ ದಾಸಿಯಿಂದಾಗಿ ನಾನು ಹುಟ್ಟಿದ್ದೆ. ಕಸ್ಯಾಶ್ಚನ ಯಾರೋ ಒಬ್ಬ ದಾಸಿಯಿಂದಾಗಿ ನಾನು ಬಂದೆ, ದಾಸಿಯ ಮಗನಾಗಿದ್ದೆ ಅಂತ ಅರ್ಥ. ಆಮೇಲೆ ಏನಾಯ್ತು? ಪ್ರಾವೃಷಿ ವರ್ಷಾಕಾಲದಲ್ಲಿ ನಿರ್ವಿವಿಕ್ಷತ ಒಂದೇ ಕಡೆ ವಾಸ ಮಾಡುವ ಇಚ್ಛೆ ಉಳ್ಳವರಾಗಿ ವೇದವಾದಿಗಳು, ಯೋಗಿಗಳು, ಸಾಧಕರು, ವೇದ ಜ್ಞಾನವನ್ನು ಬಲ್ಲಂತ ಸಾಧಕರು ಬಂದದ್ರು. ಅವರ ಶುಶ್ರೂಷೆಗೋಸ್ಕರವಾಗಿ ಬಾಲಕ ಹೇವ ನಿರೂಪಿತ, ನಾನು ಬಾಲಕನಾಗಿದ್ರು ಕೂಡ ನಾನು ಆ ಒಂದು ಕೆಲಸದಲ್ಲಿ ನಾನು ನಿಯೋಜಿತನಾದೆ. ಇಲ್ಲಿ ಬರ್ತಿರೋದಷ್ಟೇ, ಈ ಶ್ಲೋಕದಲ್ಲಿ ಇರೋದಷ್ಟೇ. ಹಿಂದೆ ನಾನು ದಾಸಿ ಮಗನಾಗಿದ್ದೆ, ಮತ್ತೆ ಮುಂದಿನ ಜನ್ಮದಲ್ಲಿ ನಾನೇನಾದೆ? ಹಿಂದೆ ನಾನು ದಾಸಿ ಮಗನಾಗಿದ್ದೆ. ಆ ದಾಸಿ ಮಗನಾಗಿರ್ತಕ್ಕಂಥ ಸಂದರ್ಭದಲ್ಲೇ ಚಾತುರ್ಮಾಸದ ಒಂದು ಸಂದರ್ಭದಲ್ಲಿ ಜ್ಞಾನಿಗಳ ಶುಶ್ರೂಷಣೆಯಲ್ಲಿ ನಾನು ರಥನಾದೆ ಅಥವಾ ನಿಯುಕ್ತನಾದೆ ಅಂತ ಅಷ್ಟೇ ಹೇಳ್ತಾರೆ. ಅದಕ್ಕೆ ವ್ಯಾಖ್ಯಾನವನ್ನ ತೆಗೆದುಕೊಂಡು ವಿಷ್ಣು ತೀರ್ಥರು ಏನೇನಾಯ್ತು ಅನ್ನೋದನ್ನ ಇತರ ವಿಚಾರಗಳಿಂದೆಲ್ಲವನ್ನು ಕೂಡ ಉಲ್ಲೇಖ ಮಾಡ್ತಾರೆ. ವ್ಯಾಖ್ಯಾನ ನೋಡೋಣ. ತದೇವಂ ಮಹತ್ಸೇವೆಯ ತದನುರೂಪಂ ಫಲಂ. ಹಾಕೊಳ್ಳಿ. ಮಹಾತ್ಮರ ಸೇವೆಯಿಂದಾಗಿ ಆ ಸೇವೆಗೆ ಅನುರೂಪ, ಸೇವೆಗೆ ಅನುಗುಣವಾಗಿರತಕ್ಕಂಥ ಫಲ ಬರುತ್ತೆ. ತನ್ನಿಂದಯಾಚ ತದನುರೂಪಂ ಫಲಂ. ಅವರ ನಿಂದನೆ ಮಾಡಿದ್ರೆ ಅದಕ್ಕನುಗುಣವಾಗಿಯೇ ಕೆಟ್ಟ ಫಲವು ಕೂಡ ಬರುತ್ತೆ. ಪ್ರಸಿದ್ಧತರಸ್ಯ, ಈ ಒಂದು ವಿಚಾರವನ್ನ ಪ್ರಸಿದ್ಧತರಸ್ಯ ನಾರದಸ್ಯ ಮಹಾಮುನೇಹೇ ದೃಷ್ಟಮಿತಿ. ಇದು ಪ್ರಸಿದ್ಧ. ಮಹಾತ್ಮರ ಸೇವೆಯಿಂದಾಗಿ ಒಳ್ಳೆಯ ಫಲವೂ ಬಂದಿದೆ, ಮಹಾತ್ಮರ ನಿಂದನೆಯಿಂದಾಗಿ ಕೆಟ್ಟ ಫಲವೂ ಬಂದಿದೆ ಎಂಬುದಕ್ಕೆ ನಾರದಸ್ಯ ಮಹಾಮುನೇಹೇ, ಅತ್ಯಂತ ಪ್ರಸಿದ್ಧ ತರರು, ಬಹಳ ಪ್ರಸಿದ್ಧ. ಯಾಕಂದ್ರೆ ಮಹಾಮುನಿಗಳು ಬೇಕಾದಷ್ಟು ಜನ ಇದ್ದಾರೆ, ಆದ್ರೆ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥವ್ರು ನಾರದರು ಅಂತ. ನಾರದರ ಮಹಾಮುನಿಯ ಒಂದು ವಿಚಾರವನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಮಹಾಮುನೇಹೇ ಅಂದ್ರೆ ಅವ ಮುನಿಗಳಿಂದಾಗಿ, ಪಂಚಮಿ ಭಕ್ತಿ. ದೃಷ್ಟಮಿತಿ ಸೇವಾನಿಂದಯೋ ಕರಣ ತ್ಯಜನಯೋ. ಮಹಾತ್ಮರ ಸೇವನೆಯನ್ನ ಕರ್ಣ ಮಾಡಬೇಕು, ಮಹಾತ್ಮರ ನಿಂದನೆಯನ್ನ ತ್ಯಜನ ಬಿಡಬೇಕು. ತತ್ ಸೇವಾನಿಂದಯೋ ಕರ್ಣ ತ್ಯಜನಯೋ. ಸೇವಾ ಕರ್ಣ ನಿಂದ ತ್ಯಜನ, ಈ ವಿಚಾರದಲ್ಲಿ ಆದರ ಜನನಾಯ. ನಮ್ಗೆ ಎರಡೂ ಬೇಕು, ಮಹಾತ್ಮರ ಸೇವೆ ಮಾಡಬೇಕು, ಮಹಾತ್ಮರ ನಿಂದನೆಯನ್ನು ಬಿಡಬೇಕು. ಅದಕ್ಕೆ ನಮಗಿನ್ನೂ ಆದರ, ಅದರ ಬಗ್ಗೆ ಆಸಕ್ತಿ, ಭಕ್ತಿ ಹುಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ದರ್ಶಯಿತು ತದ್ವಾಕ್ಯಮೇವ ಪಠತಿ, ಈ ವಿಚಾರವನ್ನ ತೋರಿಸಲಿಕ್ಕೋಸ್ಕರವಾಗಿ ತದ್ವಾಕ್ಯಮೇವ ನಾರದರ ವಾಕ್ಯವನ್ನೇ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಹಂ ಪುರ ಅತೀತ ಭವೆ ಎಂಬ ಶ್ಲೋಕದ ಮೂಲಕವಾಗಿ ವ್ಯಾಸಂ ಪ್ರತಿ ನಾರದ ವಚನ, ವೇದವ್ಯಾಸ ದೇವರನ್ನು ಕುರಿತು ನಾರದರು ಹೇಳತಕ್ಕಂಥ ಮಾತು. ಮುನೆ, ಹೇ ಮಹಾಮುನೆ ವ್ಯಾಸ, ಅಹಂ ನಾನು ಪುರ ಅತೀತೇ ಕಲ್ಪೆ. ಅಲ್ಲಿ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಬೇಕಾದ್ರೆ ಅದೇ ಪೂರ್ವ ಜನ್ಮದಲ್ಲಿ ಅಂತ ತೆಗೆದುಕೊಳ್ತಾರೆ. ಇಲ್ಲಿ ಇವ್ರು ಬರಿಬೇಕಾದ್ರೆ ಅತೀತೇ ಕಲ್ಪೆ, ಪೂರ್ವ ಬ್ರಹ್ಮಕಲ್ಪೆ, ಹಿಂದಿನ ಒಂದು ಬ್ರಹ್ಮಕಲ್ಪದಲ್ಲಿ ಕಶ್ಚಿತ್ ಗಂಧರ್ವ ಅಭವಂ,
ನಾನೊಬ್ಬ ಗಂಧರ್ವನಾಗಿದ್ದೆ. ಗಂಧರ್ವ ಅಂದ್ರೆ ಏನು? ಹಾಡುವವರು. ಗಂಧರ್ವರು ಅಂದ್ರೆ ಸಂಗೀತಗಾರರು. ಗಂಧರ್ವ ಗಾನ ಗಂಧರ್ವ ಅಂತಾನೆ ಹೇಳ್ತಾರೆ. ಅಂದ್ರೆ ಹಾಡುಗಾರರಾಗಿದ್ದೆ ನಾನು. ಆ ಒಂದು ಕುಲದಲ್ಲಿ ಹುಟ್ಟಿದ್ದೆ, ಅಭವಂ ಆಗಿದ್ದೆ. ತತ್ರ ಕಿಂಚಿತ್ ಮಹದವಜ್ಞಾಯುಕ್ತಶ್ಚ ಅಭವಂ. ಅಲ್ಲಿ ಏನ್ ಮಾಡಿದೆ? ಮಹಾತ್ಮರನ್ನ ತಿರಸ್ಕಾರ ಮಾಡಿಬಿಟ್ಟೆ ನಾನು. ಮಹದವಜ್ಞಾಯುಕ್ತಶ್ಚ ಅಭವಂ. ಮಹಾತ್ಮರನ್ನ ಅವಜ್ಞಾ ತಿರಸ್ಕಾರ ಮಾಡುವುದು ನಾನಾದೆ. ತೇನ ಚ ಅದರಿಂದ ನನ್ಗೆ ಆಯ್ತು, ಏತತ್ ಬ್ರಹ್ಮಕಲ್ಪೆ ಅತೀತ ಭವೆ. ಈ ಬ್ರಹ್ಮಕಲ್ಪದಲ್ಲಿ ಅತೀತ ಭವೆ. ಅತೀತ ಭವೆ ಅಂದ್ರೆ ನನ್ನ ಈ ಬ್ರಹ್ಮಕಲ್ಪದ ಹಿಂದಿನ ಜನ್ಮದಲ್ಲಿ, ಪೂರ್ವ ಬ್ರಹ್ಮಕಲ್ಪದಲ್ಲಿ ನಾನು ಗಂಧರ್ವನಾಗಿದ್ದಾಗ ಯಾರೇ ಮಹಾತ್ಮರಿಗೆ ಅವಮಾನ ಮಾಡಿದ್ದು, ಅದರಿಂದ ಈ ಬ್ರಹ್ಮಕಲ್ಪದಲ್ಲಿ ತತ್ರಾಪಿ ಈ ನನ್ನ ಪೂರ್ವ ಜನ್ಮದಲ್ಲಿ ಅಂತ ಅರ್ಥ. ಅತೀತ ಭವೆ ಏತದ್ದೇಹಾಪೇಕ್ಷೆಯ ಪೂರ್ವ ಜನ್ಮನಿ. ಹಾಗಾಗಿ ಪುರ ಅಂದ್ರೆ ಪೂರ್ವ ಬ್ರಹ್ಮಕಲ್ಪದಲ್ಲಿ ಅಂತ ಅರ್ಥ. ಅತೀತ ಭವೆ ಅಂದ್ರೆ ಈ ಜನ್ಮದ ಈ ಬ್ರಹ್ಮಕಲ್ಪದ ಪೂರ್ವ ಜನ್ಮದಲ್ಲಿ, ಏತದ್ ದೇಹಾಪೇಕ್ಷೆಯ ಪೂರ್ವಜನ್ಮ, ಈ ದೇಹಕ್ಕಿಂತಲೂ ಹಿಂದಿನ ಜನ್ಮದಲ್ಲಿ, ಕಸ್ಯಾಶ್ಚನ ದಾಸ್ಯಾಹ ಸಕಾಶಾತ್ ಅಭವಂ. ಯಾರೋ ಒಬ್ಬ ದಾಸಿಯಿಂದ ನಾನು ಹುಟ್ಟಿದೆ. ಪಿತು ನಿರ್ಧಾರಣಾ ಭಾವ ದೇವಮುಕ್ತಿ. ಅಲ್ಲೋ ಹೇಳ್ಬೇಕಾದ್ರೆ ತಂದೆ ಯಾರು ಅಂತ ಗೊತ್ತಿಲ್ಲ, ಯಾಕಂದ್ರೆ ಅವಳು ವೇಶ್ಯಾಸ್ತ್ರೀ ಆಗಿದ್ದರೋ ಏನು, ಯಾವ ತರ ಬೇಕಾರೋ ಆಗಿರೋ. ಅದಕ್ಕೋಸ್ಕರವಾಗಿ ಕಸ್ಯಾಶ್ಚನ ದಾಸ್ಯಾಹ ಭವಂ ಪಿತು ನಿರ್ಧಾರಣಾ ಭಾವ ದೇವಮುಕ್ತಿ. ತಂದೆ ಯಾರು ಅಂತ ಗೊತ್ತಿಲ್ಲ ಅಂತ ಹೀಗೆ ಹೇಳಿದ್ದು. ತತ್ರ ಚ ಮಾತ್ರ ತಾಯಿಯಿಂದಾಗಿ ಏನಾಯ್ತು? ಯೋಗಿನಾಂ ಶುಶ್ರೂಷಣಾರ್ಥಂ ಬಾಲಕ ಏವ ನಿರೂಪಿತ. ತಾಯಿ ನನಗೊಂದು ಕೆಲಸ ಕೊಟ್ಲು. ಚಿಕ್ಕ ಮಗುವಾಗಿದ್ರು ಕೂಡ ಮಹಾತ್ಮರ ಸೇವೆ ಮಾಡು ಅಂತ ಹೇಳಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ನನ್ನ ಹತ್ರ ಒಳ್ಳೆ ಕೆಲಸ ಮಾಡಿಸ್ತಾ ಇದ್ರು. ಜ್ಞಾನಿಗಳ ಸೇವೆಯನ್ನ ಮಾಡು ಅಂತೇಳಿ ಮಾಡಿಸ್ತಾ ಇದ್ರು. ಹಾಗಾಗಿ ನಿರೂಪಿತ ಅಂದ್ರೆ ನಿಯುಕ್ತ, ಆ ಕೆಲಸದ ನಾನು ನಿಯೋಜಿಸಲ್ಪಟ್ಟೆ. ಗಂಧರ್ವಸ್ಯಾಪಿ ಕಿಂಚಿತ್ ಮಹದ್ ಅವಜ್ಞಾನೇನ ದಾಸೀಪುತ್ರತ್ವ. ನೋಡಿ, ನಾನು ಹಿಂದೆ ಗಂಧರ್ವ, ದೇವಲೋಕದ ಗಂಧರ್ವನಾಗಿದ್ದವನು, ದೇವಲೋಕದಲ್ಲಿ ಇದ್ದಂತಹ ವ್ಯಕ್ತಿ ನೇರ ಅಧಪ್ಪತನ ಭೂಲೋಕಕ್ಕೆ ಬಂದದ್ದು. ಬರೀ ಬಂದದ್ದಲ್ಲ, ಯಾರೋ ಒಬ್ಬ ದಾಸಿ ಮಗನಾಗಿ ಹುಟ್ಟಿದೆ. ಗಂಧರ್ವ ಎಲ್ಲಿ, ದಾಸಿ ಮಗ ಎಲ್ಲಿ, ಅಷ್ಟು ಅಜಗಜಾಂತರ ವ್ಯತ್ಯಾಸದ ರೀತಿಯಲ್ಲಿ ನನಗೆ ಪೂರ್ತಿ ಅಧಪ್ಪತನವಾಯಿತು. ತಸ್ಮಿನ್ ಶೂದ್ರ ಜನ್ಮನಿ ಅಪಿ ಮಹತ್ ಸೇವಾ ಘಟನೆಯ ಬ್ರಹ್ಮಪುತ್ರತ್ವ ಪ್ರಾಪ್ತಂ. ನೋಡಿ, ನಾನು ಗಂಧರ್ವನಾಗಿದ್ದವನು ಮಹಾತ್ಮರಿಗೆ ಅವಮಾನವನ್ನ ಮಾಡಿ ದಾಸಿ ಮಗನಾದೆ. ದಾಸಿ ಮಗನಾಗಿದ್ದು ಕೂಡ ಮಹಾತ್ಮರ ಸೇವೆಯನ್ನ ಮಾಡಿ ನಾನೇನ್ ಮಾಡಿದೆ? ಬ್ರಹ್ಮನ ಮಗನ. ನಾರದ ಅಂದ್ರೆ ಯಾರು? ಚತುರ್ಮುಖ ಬ್ರಹ್ಮದೇವರ ಮಗ. ಅಂದ್ರೆ ನೋಡಿ, ಮಹಾತ್ಮರ ಸೇವೆಯಿಂದಾಗಿ ಎಷ್ಟು ದೊಡ್ಡ ಫಲ ಬೇಕಾದ್ರೂ ಬರ್ಬೋದು. ಮಹಾತ್ಮರ ನಿಂದನೆಯಿಂದಾಗಿ ಎಷ್ಟು ತುಚ್ಛವಾದ ಸ್ಥಾನಕ್ಕೆ ಬೇಕಾದ್ರೂ ನಾವು ಹೋಗ್ಬೋದು. ಅದರಿಂದಾಗಿ ಮಹಾತ್ಮರ ನಿಂದೆ ಮಾಡಬಾರದು, ಮಹಾತ್ಮರ ಸೇವೆ ಮಾಡಬೇಕು ಅನ್ನೋದಕ್ಕೆ ಸ್ವಯಂ ನಾನೇ ಸಾಕ್ಷಿ ಎಂಬುದಾಗಿ ನಾರದರು ಅವರ ಚರಿತ್ರೆಯನ್ನು ಹೇಳುತ್ತಿದ್ದಾರೆ. ಇದರ ಅನ್ವಯಾರ್ಥ ಹೇಳುವ ಅನ್ವಯ ನೋಡ್ಬಿಡಿ, ವ್ಯಾಖ್ಯಾನವನ್ನು ಬರಿ. ಯಾಕೆಂದ್ರೆ ಮುಂದಿಂದು ನಾರದರ ಕಥೆ ಹೇಳ್ತಕ್ಕಂಥ ಪದ್ಯ ಭಾಗ ಇದೆ, ಅದು ಮುಂದಿನ ಭಾಗದಲ್ಲಿ ಹೇಳ್ತೀನಿ ನಾನು. ನಾನು ಮುನೆ ಅಂತ ಒಂದು ಮುನೆ, ಇಲ್ಲಿ ವೇದವ್ಯಾಸ ಮುನಿಗಳೇ ಪುರ ಹಿಂದಿನ ಬ್ರಹ್ಮಕಲ್ಪದಲ್ಲಿ ಪುರ ಹಿಂದಿನ ಬ್ರಹ್ಮಕಲ್ಪದಲ್ಲಿ ಅತೀತ ಭವೆ, ಈ ಬ್ರಹ್ಮಕಲ್ಪದ ಈ ನನ್ನ ಪೂರ್ವ ಜನ್ಮದಲ್ಲಿ ನಾನು ಕಸ್ಯಾಶ್ಚನ ಯಾರೋ ಒಬ್ಬ ದಾಸಿಯ ಅಭವಂತು ಪುತ್ರನ. ಅಭವ ಅಂದ್ರೆ ಹುಟ್ಟೋದು, ದಾಸಿಯಿಂದಾಗಿ ಅಭವಂತು ಹುಟ್ಟಿದ್ದೇನಷ್ಟೇ. ತದಾನಿ ಸೇರಿಸ್ಕೊಂಡು ತದಾನಿ ಆ ಸಂದರ್ಭದಲ್ಲಿ ಪ್ರಾವೃಷಿ ವರ್ಷಾಕಾಲದಲ್ಲಿ ವೇದವಾದಿನ ವೇದಾಧ್ಯಯನ ನಿರತರಾಗಿರತಕ್ಕಂತಹ ನಿರ್ವಿವಿಕ್ಷತ ಒಂದೇ ಕಡೆ ವಾಸ ಮಾಡಲು ಇಚ್ಛೆ ಉಳ್ಳಂತಹ ಅಂದ್ರೆ ಚಾತುರ್ಮಾಸಕ್ಕೆ ಕುಳಿತಂತಹ ಯೋಗಿನ ಸಾಧಕರ ಶುಶ್ರೂಷಣೆ ಸೇವೆಯನ್ನ ಮಾಡುವ ಸಲುವಾಗಿ ಬಾಲಕ ಏವ ಚಿಕ್ಕ ಮಗುವಾಗಿದ್ದರೂ ಕೂಡ ಬಾಲಕನಾಗಿದ್ದರೆ ಮಾತ್ರ ಅಂತಿಲ್ಲ, ಸೇರಿಸ್ಕೊಳ್ಬೇಕು. ನನ್ನ ತಾಯಿಯಿಂದಾಗಿ ನಿರೂಪಿತ ಶಬ್ದಕ್ಕೆ ನಿಯುಕ್ತ, ನಾನು ನಿಯೋಗಿಸಲ್ಪಟ್ಟೆ. ಬಾಲಕನಾದ ನನ್ನನ್ನು ನನ್ನ ತಾಯಿ ಮಹಾತ್ಮರ ಸೇವೆ ಮಾಡುವಂತ ನಿಯೋಗ ಮಾಡಲು. ಅಹಂ ಪುರಾತೀತ ಭವೇ ಭವಂ ಮುನೆ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಿಕ್ಷತಾಂ. ಶ್ರೀಕೃಷ್ಣಾರ್ಪಣ.